ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಸ್ನೇಹಿತರೆ, ಅಂತೂ ಇಂತೂ ಫಂಕ್ಷನ್ ದಿನ ಬಂದೇ ಬಿಡ್ತು. ನೋಡ್ಬೋದು ನೀವು, ನಾವೆಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಕೂತಿದ್ದೀವಿ. ನಾನು ಕೂಡ ರೆಡಿಯಾಗಿದ್ದೀನಿ. ಹೊಸ ಸೀರೆ ಉಡಬೇಕಿತ್ತು, ಮಡಿ ಸೀರೆ ಅಂದರೆ ಮಡಿದಂದರೆ ಹೊಸದೇ ಉಡಬೇಕಾಗಿತ್ತು. ಹಾಗಾಗಿ ಇದು ಹೊಸ ಸೀರೆ ರೆಡಿಯಾಗಿ ದೊಡ್ಡಮ್ಮ, ನಾನು, ಅತ್ತೆ ಎಲ್ಲರೂ ಕೂಡ ಕೂತಿದ್ವಿ. ಇನ್ನು ಈ ಕಡೆ ಅಭಿಷೇಕ ಶುರುವಾಯಿತು ಮನೇಲಿ. ಇಲ್ಲಿ ದೇವಸ್ಥಾನದಲ್ಲಿರೋ ದೇವ್ರುಗಳು ಅಂದರೆ ಹೊರಡ ಮೂರ್ತಿ ಇರುತ್ತಲ್ಲ, ಅದು ಎಲ್ಲ ತಂದು ಮನೇಲಿ ಸ್ವಾಮಿಯವ್ರನ್ನ ಕರೆಸಿ ಅಭಿಷೇಕ ಎಲ್ಲ ಮಾಡಿಸ್ತಾರೆ. ಆ ಪ್ರೊಸೆಸ್ ನಡೀತಾ ಇದೆ ಇಲ್ಲಿ. ಪಾಪುದು ಫಂಕ್ಷನ್ ಆಗಿರೋದ್ರಿಂದ ಪಾಪುನು ಅವ್ರ ಅಪ್ಪನ ಜೊತೆ ಕೂತಿದ್ದಾನೆ. ಅವನದು ಸ್ನಾನ ಆಗಿದೆ, ಅವ್ರ ಅಪ್ಪನದು ಸ್ನಾನ, ಎಲ್ಲರೂ ಆಲ್ರೆಡಿ ರೆಡಿಯಾಗಿದ್ವಿ. ಹೇಳಬೇಕು ಅಂದರೆ ಈಗೇನು ಇದಾಗ್ತಾಯಿತ್ತಲ್ಲ, ಇಷ್ಟೊತ್ತಿಗೆ ನಮ್ಮದು ಮೇನ್ ಕಾರ್ಯಕ್ರಮ ಶುರು ಆಗಬೇಕಾಗಿತ್ತು. ಲೇಟೇ ಆಯ್ತು ಇವತ್ತು. ಆದರೆ ಎಲ್ಲದೂ ನಿಧಾನಕ್ಕೆ ಚೆನ್ನಾಗಾಯಿತು. ಆ ಕಡೆ ಮಣೆ ಇಟ್ಟಿದ್ದಾರಲ್ಲ, ಅಲ್ಲಿ ಇಡ್ತಾರೆ ಎಲ್ಲ ದೇವ್ರನ್ನೂ. ಈಗ ಅಭಿಷೇಕ ಮಾಡ್ತಾಯಿದ್ದಾರೆ ಇಲ್ಲಿ. ಇನ್ನು ಇದಾದ ನಂತರ ನಾನು ಲಾಸ್ಟ್ ವಿಡಿಯೋದಲ್ಲಿ ಚಪ್ಪರ ಹಾಕ್ತಾರೆ ತೋರಿಸಿದ್ನಿಲ್ವ, ನೋಡಿ ಹೇಗೆ ಕಾಣ್ತಾ ಇದೆ. ಇನ್ನು ನಮ್ಮನೆ ಎಂಟ್ರೆನ್ಸಿಂದ ಆಲ್ಮೋಸ್ಟ್ ಎಲ್ಲ ಜನನೂ ಬಂದಿದ್ದರು. ನಮ್ಮ ಚಿಕ್ಕಮ್ಮ, ನೆಂಟರು ಎಲ್ಲರೂ ಯಾರೆಲ್ಲ ಕರೆದಿದ್ವಿ ಒಂದು ಅರ್ಧದಷ್ಟು ಜನ ಬಂದಿದ್ದರು. ಇನ್ನು ಈ ಕಡೆ ಇಲ್ಲೆಲ್ಲ ಪೂಜೆಗೆ ಬೇಕಾಗಿರೋದನ್ನ ಇಲ್ಲಿ ನೋಡಿ ಜೋಡಿಸ್ಕೊಳ್ತಾ ಇದ್ದಾರೆ. ಏನು ಉಡಿ ಕೊಡೋದು ಆಗಿರ್ಬೋದು, ಹಾಗೆ ದೇವಸ್ಥಾನಕ್ಕೆ ಕೊಯ್ಯೋ ಹಣ್ಣು ಕಾಯಿ, ದೇವ್ರಿಗೆ ಬಟ್ಟೆ, ಇಲ್ಲಿ ನೋಡಿ ಪತ್ರೆ, ಇಂಥದ್ದೆಲ್ಲ ಸಾಕಷ್ಟು ಸಣ್ಣ ಪುಟ್ಟ ಐಟಮ್ಗಳು ಗೊತ್ತಾಗಲ್ಲ ಸ್ನೇಹಿತರೆ, ಅದೇ ಮೇಯ್ನ್ ಇರ್ತವೆ. ಅವನ್ನೆಲ್ಲ ನೋಡಿ ಜೋಡಿಸ್ಕೊಡ್ತಾ ಇದ್ದಾರೆ. ನಮ್ಮ ಅಕ್ಕ ಮತ್ತು ಅತ್ತೆ ಆಗಬೇಕು, ಅಲ್ಲಿ ಊರಲ್ಲೇ ಇರೋರು, ಎದುರುಗಡೆ ಮನೆಯವರು ಅವರು. ಏಕೆಂದರೆ ಅವ್ರು ಈ ಫಂಕ್ಷನ್ನ ತುಂಬ ಮಾಡಿ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವರೇ ಇದೆಲ್ಲ ಏನೇನು ಬೇಕು ಏನು ಅಂತ ಎಲ್ಲ ಬಂದು ಹೇಳ್ತಾಯಿದ್ರು, ನಮಗೆ ತಿಳಿಸ್ಕೊಟ್ರು, ಮಾಡಿದರು ಅವರೇ ಹೇಳಬೇಕು ಅಂದರೆ. ನೆಕ್ಸ್ಟ್ ನೀವು ಹೋಗ್ತಾ ಹೋಗ್ತಾ ಅವ್ರನ್ನ ಇನ್ನೂ ಮುಂದಕ್ಕೆ ತೋರಿಸ್ತೀನಿ ನಾನು ಅವ್ರನ್ನೆಲ್ಲರನ್ನೂ. ಇಲ್ಲಿ ನೋಡಿ ಅಭಿಷೇಕ ಆಗ್ತಾಯಿದೆ. ಹಿಂಗೆ ನಮ್ಮ ಕೈಯಲ್ಲೇ ಅಂದರೆ ಮಾಡಿಸ್ತಾರೆ. ಸ್ವಾಮಿಯರು ಈ ಕಡೆ ಸ್ವಾಮಿಯರು ಕೂತಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ದಂಗೆ ನಾವು ಮಾಡ್ತಾ ಹೋಗೋದು. ಇನ್ನು ಅದಾದ ನಂತರ ಇಲ್ಲಿ ನೋಡಿ ಅಭಿಷೇಕ ಎಲ್ಲ ಆಗಿ ಈ ಕಡೆ ಪೂಜೆನ ಶುರು ಮಾಡೋಕ್ಕೆ ಇಟ್ಟಿದ್ದಾರೆ ದೇವ್ರನ್ನೆಲ್ಲನೂ. ಈ ಥರ ಅದಕ್ಕೆಲ್ಲ ವಸ್ತ್ರ ಕಟ್ಟಿ, ಕಂಕಣ ಕಟ್ಟಿ, ಅದಕ್ಕೆ ಏನೇನು ಬೇಕು ಎಲ್ಲ ಮಾಡಿ, ಇನ್ನು ಕೆಲವೊಂದಿಷ್ಟು ದೇವ್ರನ್ನೆಲ್ಲ ಇಲ್ಲಿ ತೊಳಿತಾ ಇದ್ದಾರೆ. ಇವರೆಲ್ಲ ಗಂಡು ಮಕ್ಕಳು, ಮದುವೆ ಆಗದೆ ಇರೋರು ಅಂದರೆ ಕೋರು ಹುಡುಗರು ಅಂತಾರಲ್ಲ ಅವರೇ ಮಾಡಬೇಕದೆಲ್ಲನ. ಅವ್ರು ಅದನ್ನ ಮಾಡ್ತಾಯಿದ್ರು. ಇನ್ನು ಇಲ್ಲಿ ನಮ್ಮಮ್ಮ, ಆಂಟಿ ಎಲ್ಲರೂ ಮಾತಾಡ್ತಾಯಿದ್ರು. ನಾನು ಕೂತಿದ್ದೆ. ನಾನು ನಿನ್ನೆಯಿಂದ ಉಪವಾಸ ಇರೋದ್ರಿಂದನ ಇನ್ನು ನೆಕ್ಸ್ಟ್ ನಿಲ್ಲದಿರುತ್ತೆ, ತುಂಬ ಹೊತ್ತು ನಿಂತ್ಕೊಂಡೇ ಇರೋಂಥದ್ದು. ಹಾಗಾಗಿ ನಾನು ಕೂತಿದ್ದೆ. ಹೀಗೆ ಚೆನ್ನಾಗಾಯಿತು ಪೂಜೆ. ಇದೆಲ್ಲ ನಮ್ಮ ಕಡೆ ಮಾಡೋ ಅಂಥ ಪದ್ಧತಿ. ಎಲ್ಲ ಈ ಒಂದು ವೀರಭದ್ರೇಶ್ವರದ ಆಚರಣೆನ ಎಲ್ಲರೂ ಮಾಡ್ತಾರೆ. ಆಲ್ಮೋಸ್ಟ್ ವೀರಭದ್ರ ದೇವ್ರ ಮನೆ ತಂದರು ಎಲ್ಲರೂ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಸ್ವಲ್ಪ ವಿಭಿನ್ನವಾಗಿತ್ತು. ಈ ಊರಲ್ಲಿ ಸ್ವಲ್ಪ ಹಾಗೇ ಸ್ವಲ್ಪ ಚೇಂಜ್ ಮಾಡ್ತಾರೆ. ಬಂದವರೆಲ್ಲ ಅದೇ ಹೇಳ್ತಿದ್ರು, ನಾವು ಇದೇ ದೇವ್ರನ್ನವರು ಇಷ್ಟು ಥರ ಮಾಡಲ್ಲ, ಇಷ್ಟೆಲ್ಲ ಕಟ್ಟುನಿಟ್ಟಾಗಿ ಮಾಡಲ್ಲ ಅಂತೇಳಿ. ಹಾಗೆ ಒಬ್ಬೊಬ್ರದ್ದು ಒಂದೊಂದು ಥರ ವಿಭಿನ್ನವಾಗಿರುತ್ತೆ, ಚೇಂಜ್ ಇರುತ್ತೆ. ಇನ್ನು ಇವಾಗ ಸ್ವಾಮಿಯರು ನಮ್ಮನ್ನು ಕೂರಿಸಿ ಪೂಜೆ ಮಾಡಿಸ್ತಾ ಇದ್ದಾರೆ, ಸಂಕಲ್ಪ ಮಾಡಿಸಿ. ಇನ್ನು ಈ ಕಡೆ ಅಡುಗೆ ಮಾಡೋಕ್ಕೆ ತಯಾರು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇಲ್ಲಿ ಒಬ್ಬರು ಬಾಯಲ್ಲಿ ನೀರು ಹಾಕ್ಕೊಂಡು ಮಾತಾಡ್ದೇ ಅಡುಗೆನ ಮಾಡಬೇಕು. ದೇವರಿಗೆ ನೈವೇದ್ಯನ ಒಳಗೇ ಮಾಡಬೇಕು. ನೋಡಿ ಇಲ್ಲಿ ಮಾಡ್ತಾಯಿದ್ದಾರಲ್ವ, ನಮ್ಮ ಅತ್ತೆ ಮತ್ತು ನನ್ನ ಕೋ ಸಿಸ್ಟರ್ ಆಗಬೇಕು ಅವರು, ಅಕ್ಕ, ಇವರೆಲ್ಲನೂ ಮಾಡ್ತಿದ್ದಾರೆ. ಅವರಿಗೊಬ್ಬರು ಯಜಮಾನ್ರು ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಯಾಕೆಂದರೆ ಸ್ವಲ್ಪನೂ ಅತ್ತಿತ್ತಾಗಬಾರ್ದು ಇಂಥ ಒಂದು ಕಾರ್ಯಗಳಲ್ಲಿ. ಹಾಗಾಗಿ ಹಿರಿಯರು ಇರಲೇಬೇಕು. ಅವರು ನಿಜಲ್ಲ, ಅವರಿಗೆಲ್ಲ ಎಷ್ಟು ನಾವು ಧನ್ಯವಾದ ಹೇಳಿದ್ರು ಸಾಲದು. ನನಗಂತೂ ಹೆಂಗಾಗುತ್ತೋ ಏನು ಅಂತ ಎಷ್ಟು ಟೆನ್ಷನ್ ಇತ್ತು ಅಂತೀರ. ಎಲ್ಲದೂ ಚೆನ್ನಾಗಾಯ್ತು. ಇಲ್ಲಿ ಪೂಜೆ ಮಾಡಿಸಿ ನಮ್ಮ ಹತ್ರ ಸಂಕಲ್ಪನ ಮಾಡಿಸಿದ್ರು ಗುರುಗಳು. ಇನ್ನು ಈ ಕಡೆ ನೋಡಿ, ಅಲ್ಲಿ ಆ ಕಡೆ ದೇವರೆಲ್ಲನೂ ಕೂಡ ಕೂರಿಸಿದ್ದಾರೆ. ಎಷ್ಟು ಖುಷಿ ಆಗ್ತಿತ್ತು ಅಂತೀರ. ನನ್ನ ಮದುವೆ ಆದಮೇಲೆ ನಮ್ಮದು ಮದುವೆ ಆದಮೇಲೆ ಆಚರಣೆ ಆಗಿದ್ದು ಅಷ್ಟೇ. ಮತ್ತು ಈ ಥರ ದೇವ್ರ ಕಾರ್ಯ ಎಲ್ಲ ಆಗಿರಲೇ ಇಲ್ಲ. ಬರೀ ಬೇಡದೇ ಇದ್ದದಂತನ್ನೇ ನೋಡಿದ್ದಾಗಿತ್ತು. ತುಂಬ ದಿನಗಳಾಗಿತ್ತು ಈ ಥರ ಒಳ್ಳೆ ಕಾರ್ಯ ಆಗಿ.
ತುಂಬ ಖುಷಿ ಆಗ್ತಾಯಿತ್ತು. ಇನ್ನು ಇಲ್ಲಿ ಅಡುಗೆಗೆ ಕೂಡ ಎಲ್ಲನೂ ಒಲೆ ಎಲ್ಲ ಹಚ್ಚಿ ಅದಕ್ಕೆ ಮಾಡ್ತಾಯಿದ್ದಾರೆ. ಅದೇ ಹೇಳಿದ್ನಲ್ವ, ಇದೇ ನಾವು ನಮ್ಮ ಮನೆ ದೇವರು ವೀರಭದ್ರೇಶ್ವರ. ಸೊ ವೀರಭದ್ರೇಶ್ವರ ದೇವ್ರನ್ನ ಸುಮಾರು ಇದ್ದಾರೆ. ಈ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಪದ್ಧತಿ. ನಮ್ಮ ಮನೇಲಿ ನೋಡಿ ಇಷ್ಟೆಲ್ಲ ಪದ್ಧತಿ ಇದೆ. ಇಲ್ಲಿ ಪಾತ್ರೆ ಹಿಡಿದು ನಿಂತಾರಲ್ಲ, ಆ ಅಕ್ಕನೇ ಮಾತಾಡದೆ ಅಡುಗೆನ ಮಾಡಬೇಕು. ಬಾಯಲ್ಲಿ ನೀರು ಹಾಕ್ಕೊಂಡಿದ್ದಾರೆ ಅವರು. ಆ ನೀರನ್ನ ನುಂಗೋ ಹಾಗೂ ಇಲ್ಲ, ಮಾತಾಡೋ ಹಾಗೂ ಇಲ್ಲ. ಅಡುಗೆ ಆಗೋವರೆಗೂ ಅಷ್ಟೇ ಕೇರ್ಫುಲ್ಲಾಗಿ ಮಾಡಬೇಕು. ಇನ್ನು ಮೂವರು ಅವರಿಗೆ ಒಲೆ ಹಚ್ಚಲಿಕ್ಕೆ, ಹಾಗೆ ಹಾಕಲಿಕ್ಕೆ ತೆಗಿಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅಷ್ಟೇ. ಹೀಗೆ ಇನ್ನು ಈ ಕಡೆ ಈ ಪೂಜೆ ಜೋಡಿಸಿರೋದು ಪುರೋಹಿತರು. ಅಂದರೆ ಈಗ ಅರ್ಚನೆ ಮಾಡುವಾಗ ಏನು ಹೇಳ್ತಾರಲ್ಲ ಒಡಪು, ಅವರು ವಡ ಹೇಳ್ತಾರೆ ಅಂತಾರಲ್ಲ, ಅವ್ರ ಪೂಜೆಗೆ ಜೋಡಿಸಿದ್ದಾರೆ. ಇನ್ನು ನೆಕ್ಸ್ಟ್ ಅವ್ರನ್ನ ಕರ್ಕೊಂಬರೋಕ್ಕೆ ಹೋಗ್ತಾರೆ. ನಿಜಲ್ಲಿ ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ರಂಗನಾಥ ಸ್ವಾಮಿ, ವೀರಭದ್ರ ಸ್ವಾಮಿ, ಇವು ದೇವರು ಯಾವ್ಯಾವು ಅನ್ನೋದು ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಒಟ್ಟು ಎಲ್ಲ ದೇವ್ರುಗಳು ಊರಲ್ಲಿರೋದು. ಈ ಕಡೆ ಅನ್ನ ಆಗ್ತಾಯಿದೆ. ಒಂದೇ ಇದರಲ್ಲಿ 3 ಥರ ಅಡುಗೆ ಮಾಡ್ತಾರೆ. ಪಾಯಸ, ಕೋಸಂಬರಿ, ಅಲ್ಲ ಪಾಯಸ, 3 ಥರ ಒಟ್ಟು ಅಡುಗೆ. ಸಾರಿ, ನನಗಿದು ನೆನಪಿಲ್ಲ, ಯಾಕೆಂದರೆ ನಾನು ಈ ಕಡೆ ಬರಲಿಲ್ಲ. ಪಾಯಸ ಒಂದು, ಅನ್ನ ಒಂದು, ಇನ್ನೊಂದೇನೋ ಮಾಡ್ತಾರೆ, ನನಗದು ಮರ್ತೋಯ್ತು. ಅದು ವಿಡಿಯೋ ಎಡಿಟ್ ಮಾಡುವಾಗಲೂ ಅಲ್ಲೇ ಪ್ರೋಗ್ರಾಮ್ ಆಗಿ ತುಂಬ ದಿನ ಆಗಿತ್ತಲ್ಲ, ಹಾಗಾಗಿ. ಈಗ ಸ್ವಾಮಿಯರೆಲ್ಲರಿಗೂ ಈ ರೀತಿಯಾಗಿ ಹಣ್ಣು ಕೊಡ್ತಾರೆ ತಿನ್ನಲಿಕ್ಕೆ. ವಿಭೂತಿ ಹಚ್ಕೋಬೇಕು. ಅವರು ಒಂದು ಪೀಸ್ ಹಣ್ಣು ಇಸ್ಕೊಂಡು ತಿನ್ನಬೇಕು ಮತ್ತು ವಿಭೂತಿ ಕೈಗೆ ಹಚ್ಕೊಂಡು ಹೋಗ್ಬೇಕು ಅವ್ರಿಗೆ ನಮಸ್ಕಾರ ಮಾಡಿ. ಈ ಪ್ರೋಸೆಸ್ ನಡೀತಾ ಇತ್ತು. ಎಲ್ಲರೂ ಮನೆಯಲ್ಲಿ ಆವಾಗ ಇದ್ದಂಥ ಎಲ್ಲರೂ ಇಸ್ಕೋಬೇಕು ಇದನ್ನ. ಈ ಕಾರ್ಯ ನಡೀತಾ ಇದೆ. ಇವಾಗ ನಮ್ಮ ನಾದಿನಿ ಮತ್ತು ಅವ್ರ ಮನೆಯವರು ಇಸ್ಕೊಂಡ್ರು. ಇವಾಗ ಕೂತಿರೋರು ನಮ್ಮ ಅತ್ತೆ, ನಮ್ಮ ಮನೆಯವರ ಚಿಕ್ಕಪ್ಪನ ಹೆಂಡ್ತಿ. ಸದ್ಯಕ್ಕೆ ಇವರೇ ಈಗ ನಿಮಗೆ ಅತ್ತೆ ಮಾವ. ಇವರು ಇಸ್ಕೊಂಡ್ರು. ಹೀಗೆ ಮನೆಗೆ ಬಂದಂಥ ಎಲ್ಲರೂ ಕೂಡ ಇಸ್ಕೋಬೇಕು. ಆ ಕಾರ್ಯನ ಮಾಡ್ತಾಯಿದ್ದಾರೆ. ನಾವು ಒಂದು 250ರಿಂದ 300 ಜನ ಅಂತ ಹೇಳಿ ಲೆಕ್ಕ ಹಿಡಿದಿದ್ವಿ. ಆಲ್ಮೋಸ್ಟ್ ಹತ್ತತ್ರ ಅಷ್ಟೇ ಜನನೇ ಆದರು. ಜನ ಎಲ್ಲರೂ ಕೂಡ ಬಂದಿದ್ದರು. ನನಗೆ ಮಾತಾಡ್ಸೋಕ್ಕೆ ಟೈಮ್ ಆಗಲಿಲ್ಲ. ಅಂದರೆ ನಾನು ಇದರಲ್ಲೇ ಬ್ಯುಸಿಯಾಗಿದ್ದೆ. ನೀವು ಮುಂದೆ ಹೋಗ್ತಾ ಹೋಗ್ತಾ ನೋಡ್ತೀರಾ ಯಾಕೆ ಏನು ಅಂತ ಹೇಳಿ. ಇವಾಗ ನಮ್ಮ ಅಣ್ಣನೂ ಕೂಡ ಕೂತ ನೋಡ್ರಿ. ಅಣ್ಣ, ಅಮ್ಮ ಎಲ್ಲರೂ ಕೂಡ ಈ ಥರ ಇಸ್ಕೊಳ್ತಾರೆ. ಇನ್ನು ಈ ಕಡೆ ಅಡುಗೆ ಆಲ್ಮೋಸ್ಟ್ ಅಲ್ಲಿ ಮುಗಿತಾ ಬಂದಿತ್ತು. ಇನ್ನೇನು ಅವ್ರು ಬಂದು ಪುರೋಹಿತರು ಅವರ ಒಂದು ಪೂಜೆ, ಅವ್ರದ್ದು ಕಾರ್ಯಕ್ರಮನ ಶುರು ಮಾಡೋದೊಂದೇ ಬಾಕಿ ಇದ್ದಿದ್ದು. ಈಗ ನಮ್ಮ ಚಿಕ್ಕಮ್ಮ ಕೂತೋದ್ರು, ಈಗ ಅಮ್ಮ ಕೂತಿದ್ದಾರೆ. ನಾನು ನಿಮಗೆ ಆಲ್ಮೋಸ್ಟ್ ಎಲ್ಲದನ್ನು ಡಿಟೇಲಾಗಿ ತೋರಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ. ಬಟ್ ನಾನು ವಿಡಿಯೋ ಮಾಡೋಂಗಿರಲಿಲ್ಲ. ನಾನು ಎಲ್ಲೂ ಕೂಡ ಫೋನ್ ಹಿಡ್ದಿಲ್ಲ. ಇದು ಸುಮಾರು ಜನಗಳಿಂದ ಕಲೆಕ್ಟ್ ಮಾಡ್ಕೊಂಡಿರೋ ವೀಡಿಯೋಗಳು ಇವತ್ತು ನಾನು ಹಾಕೋಂಥದ್ದು. ಇದನ್ನು ಜಯಂತ್ ಮಾಡ್ದೆ, ನನ್ನ ಫೋನಲ್ಲೇ ಮಾಡಿದ್ದು. ಬಟ್ ಇದು ನೆಕ್ಸ್ಟ್ ಬರೋಂಥ ವೀಡಿಯೋಗಳು ಬೇರೆಯವರೆಲ್ಲ ಅವ್ರವ್ರ ಫೋನಲ್ಲಿ ಮಾಡ್ಕೊಂಡಿದ್ರು. ಸ್ವಲ್ಪ ಅದನ್ನು ಇಸ್ಕೊಂಡು ನಾನು ಹಾಕಿದ್ದೀನಿ. ತುಂಬ ಫುಲ್ಲು ಇನ್ನೂ ಡೀಟೇಲಾಗಿ ಹಾಕಬೇಕು ಅಂದರೆ ನಾನು 3-4 ವೀಡಿಯೋ ಆಗಬೇಕು ಸ್ನೇಹಿತರೆ. ನಿಮಗೂ ನೋಡೋಕ್ಕೆ ಬೋರ್ ಆಕತ್ತೆ. ಹಾಗಾಗಿ ಇದೊಂದೇ ವೀಡಿಯೋದಲ್ಲೇ ಆಚೆನೇ ನಾವು ಕೆಂಡ ತುಳಿತೀವಲ್ಲ ಅಲ್ಲಿವರೆಗೂ ಹಾಕ್ತೀನಿ. ಅದರ ನೆಕ್ಸ್ಟು ತಲೆ ಕೂದಲು ತೆಗಿಯೋಂಥದ್ದನ್ನ ವೀಡಿಯೋನ ಹಾಕ್ತೀನಿ, ನೆಕ್ಸ್ಟ್ ವೀಡಿಯೋನ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ನಾನು ತುಂಬಾ ಕಷ್ಟಪಟ್ಟು ಈ ಪ್ರೋಗ್ರಾಮ್ನ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಅದನ್ನು ನಿಮ್ಮ ಜೊತೆನೂ ತೋರಿಸ್ಬೇಕು. ನಿಮಗೂ ನಮ್ಮ ಕಡೆ ಯಾವ ಥರ ಪದ್ಧತಿ ಐತೆ, ಏನೆಲ್ಲ ಐತೆ ಅಂತ ತೋರಿಸ್ಬೇಕು ಅಂತ ಅಲ್ಲಲ್ಲಿ ವೀಡಿಯೋ ಮಾಡಿರೋದಾಗಿರ್ಬೋದು, ಬೇರೆಯವ್ರ ಹತ್ರ ಕೇಳಿ ವೀಡಿಯೋನ ಇಸ್ಕೊಂಡಿರೋದಾಗಿರ್ಬೋದು ಮಾಡಿದ್ದೀನಿ. ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿ ವೀಡಿಯೋನ ನೋಡಿ. ಹಾಗೆ ವೀಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತು ತುಂಬ ಜನ ವೀಡಿಯೋಕ್ಕಾಗಿ ಕಾಯ್ತಾ ಇದ್ದೀರಾ. ಹಾಕೋದು ಲೇಟ್ ಆಯಿತು, ಸಾರಿ. ನನಗೆ ಈಗ ಧನುರ್ಮಾಸ ಶುರುವಾಗಿದೆ. ನಾನು ಧನುರ್ಮಾಸ ಪೂಜೆಗೆ ಹೋಗ್ತಾಯಿದ್ದೀನಿ. ಹಾಗೆ ಮನೆಯಲ್ಲಿ ಇನ್ನೂ ಬೇರೆ ಏನೇನೋ ನಡೀತಾ ಇರೋದ್ರಿಂದ ನಂಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಅದಕ್ಕೆ ಯಾವುದಕ್ಕೂ ಪುರ್ಸೊತ್ತಾಗ್ತಾ ಇರಲಿಲ್ಲ. ಇವಾಗ ಫೈನಲಿ ಹಾಕೋಣ ಅಂತ ಹೇಳಿ ವೀಡಿಯೋನ ಎಡಿಟ್ ಮಾಡೋಕ್ಕೆ ಕೂತಿದ್ದೀನಿ. ಒಂದೇ ಸರಿಗೆ ಅಷ್ಟನ್ನು ಎಡಿಟ್ ಮಾಡ್ತೀನ, ಅದು ಸಾಧ್ಯ ಇಲ್ಲ. ಇನ್ನು ಈ ಕಡೆ
ಮಂಗಳಾರತಿ ಆಗಲಿಕ್ಕೆ ಶುರುವಾಯಿತು. ಸ್ವಾಮಿಯವರು ಕೂತಿದ್ದಾರಲ್ವ, ಅವರು ಇನ್ನೂ ಪೂರ್ತಿ ಆಗೋವರೆಗೂ ಎದ್ದೇಳಲ್ಲ ಅವರು. ಹಾಗಾಗಿ ಇದನ್ನೆಲ್ಲ ಯಜಮಾನ್ರೇ ಮಂಗಳಾರತಿ ಮಾಡೋದು ಅದೆಲ್ಲ ಮಾಡ್ತಿದ್ದಾರೆ. ಹಾಡೆಲ್ಲ ಹೇಳಿದರು, ಚೆನ್ನಾಗಿತ್ತು. ಇನ್ನು ಇವಾಗ ಸ್ನೇಹಿತರೆ, ನಾವೇನು ಕೆಂಡದರ್ಚನೆ ಮಾಡೋದು, ಕೆಂಡ ತುಳಿತೀವಲ್ಲ, ಕೆಂಡ ಮಾಡಬೇಕಲ್ಲ, ಅದನ್ನು ಕೆಂಡ ಮಾಡಿ ಬರಲಿಕ್ಕೆ ಹೋಗ್ತಾರೆ. ಅದಕ್ಕೆ ಒಂದು ಪ್ರೋಸೆಸ್ ಇದೆ. ಈಗ ಅಲ್ಲಿ ಬತ್ತಿ ಎಲ್ಲ ಮನೇಲೇ ಮಾಡಿ, ಅದು ಸುಮಾರಿದೆ, ನನಗೆ ವಿವರಿಸಿ ಹೇಳೋಕ್ಕಾಗ್ತಾಯಿಲ್ಲ. ಅದನ್ನು ತಗೊಂಡು ಹೋಗ್ತಾರೆ. ಅದು ತಗೊಂಡು ಹೋಗೋ ಪ್ರೋಸೆಸ್ನ ನಾನು ನಿಮಗೆ ಇಲ್ಲಿ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಯಜಮಾನ್ರೊಬ್ಬರು ಬತ್ತಿನ ಹಚ್ತಾ ಇದ್ದಾರಲ್ವ, ಅದನ್ನು ತಗೊಂಡೋಗಿ ಅಲ್ಲಿ ಆ ಕೆಂಡಕ್ಕೆ ಮುಟ್ಸ್ಬರೋ ಅಂಥದ್ದು. ಅದನ್ನು ತಗೊಂಡೋಗ್ಲಿಕ್ಕೆ ನೋಡಿ, ಸಮ್ಮಳೆ ಬಡಿಯೋರು ಇದೆಲ್ಲ, ಅದು ಇದನ್ನು ಬಡಿಯೋರು, ಅದು ಅವರು ಕೂಡ ಬರ್ತಾರೆ. ಅವರ ಬಡಿತಾ ಈ ಬೆಂಕಿ ಇಟ್ಕೊಂಡಿರೋರು ಹಿಂದೆ ಹೋಗೋ ಅಂಥದ್ದು. ಇದಕ್ಕೆ ಏನು ಹೇಳ್ತಾರೆ ಅಂದರೆ ರುದ್ರನ ತೋರು ಬರೋದು ಅಂತ ಹೇಳ್ತಾರೆ. ಈ ಒಂದು ಪ್ರೋಸೆಸ್ಸಿಗೆ ರುದ್ರನ ತೋರು ಬರೋದು ಅಂತ ಹೇಳಿ ನಮ್ಮ ಕಡೆ ಹೇಳ್ತಾರೆ. ನಿಮ್ಮ ಕಡೆ ಯಾವ ಥರ ಹೇಳ್ತಾರೆ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ಬಡಿಯೋದು ಕೇಳೋಕ್ಕೆ ಎಷ್ಟು ಚೆನ್ನಾಗಿತ್ತು. ನಾನು ನೆಕ್ಸ್ಟ್ ಹಾಕ್ತೀನಿ. ಇದೆಲ್ಲ ನಿಮಗೆ ತಿಳ್ಸೋಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ ಒಂದು ಬೆಂಕಿ ಇದಾಗಬಾರ್ದು ಅನ್ನೋ ಕಾರಣಕ್ಕೆ ಸುತ್ತಲೂ ಈ ಥರ ಕಂಬಳಿ ಇಟ್ಕೊಂಡು, ಎಲ್ಲ ಗಂಡು ಮಕ್ಕಳೇ ಮಾಡೋ ಅಂಥದ್ದು ಇದು. ಕಂಬಳಿ ಇಟ್ಕೊಂಡು ಹೋಗ್ತಾ ಇದ್ದಾರೆ, ನೋಡ್ಬೋದು ನೀವು. ಗಾಳಿ ಎಲ್ಲ ಹೋಗಬಾರ್ದು ಅದಕ್ಕೆ ದೊಡ್ಡ ದೊಡ್ಡ ಒಂದು 3 ಕಂಬಳಿ ಇದಕ್ಕೆ ಅಂತಲೇ ಇಟ್ಟಿರ್ತಾರೆ ಮಾಡೋಕ್ಕೆ. ಈ 3 ಕಂಬಳಿಗಳ್ನ ಈ ಥರ ಸುತ್ತಲೂ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಹಿಂದೆನೇ ಹೆಣ್ಮಕ್ಳು ಹೋಗ್ತಾರೆ, ಗಂಡು ಮಕ್ಕಳು ಹೋಗ್ತಾರೆ. ಅಲ್ಲೋಗಿ ಇದನ್ನು ರುದ್ರನ ತೋರಿ ಪೂಜೆ ಮಾಡಿ ಬರ್ತಾರೆ. ನಾವು ಮನೆಗೆ ಬಂದು ಈ ಪುರೋಹಿತರು ಬಂದು ನಾವು ಮನೆಯಿಂದ ಹೇಳ್ಕೊಂತ ಹೋಗಿ ಬರೋದ್ರೊಳಗೆ ಅದು ಕೆಂಡ ಆಗಿ ರೆಡಿ ಇರುತ್ತೆ. ನಾವು ಕೆಂಡ ತುಳಿಯೋಕೆ ಆ ಥರ ಪ್ರೋಸೆಸ್ಸು. ಇದನ್ನು ಮಾಡುವಾಗ ನಾವು ಒಳಗಿದ್ದೆ. ನಿಜವೂ ಜಯಂತಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು, ಇಷ್ಟೆಲ್ಲ ಡಿಟೇಲಾಗಿ ವಿಡಿಯೋ ಮಾಡಿಕೊಟ್ಟಿದ್ದಾನೆ ನನಗೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಮುಂದೆ ಕಳಸದಾರಿದ್ದಾರೆ, ನಮ್ಮ ನಾದಿನಿ ಕಳಸ ಹಿಡ್ಕೊಂಡಿದ್ದಾರೆ. ಹಾಗೆ ಸ್ವಾಮಿಯರಿಲ್ಲ, ಇದ್ರ ಜೊತೆ ಸ್ವಾಮಿಯರಿಲ್ಲ, ಬರೀ ಇವರಷ್ಟೇ ಹೋಗೋರು. ಅವರು ಇಬ್ಬರು ಗಂಡು ಮಕ್ಕಳು, ಅಂದರೆ ಅದೇ ಕೋರು ಹುಡುಗರನ್ನೆಲ್ಲ ಅವರು ಹಿಂಗೆ ನೀರು ಹಾಕ್ತಾ ಒಂದು ಚೆಂಬಲ್ಲಿ ಹೋಗ್ತಾ ಇದ್ದಾರೆ. ಇವರು ಇದನ್ನ ನೋಡಿ, ಈ ಥರ ಇದೇ ಥರನೇ ದೇವಸ್ಥಾನದವರೆಗೂ ಹೋಗ್ಬೇಕು. ನಮ್ಮ ಮನೆಯಿಂದ ದೇವಸ್ಥಾನ ಒಂದು 500 ಮೀಟ್ರ್ ಇರ್ಬೋದೇನೋ, ಅಷ್ಟು ದೂರ ಇರ್ಬೋದು ಅಂದ್ಕೊಳ್ತೀನಿ. ನಮ್ಮ ಪಾಪು, ನಮ್ಮ ಅಣ್ಣ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ. ಚೆನ್ನಾಗಿತ್ತು ಇದೆಲ್ಲ ನೋಡೋಕ್ಕೆ. ನನಗೆ ಸ್ವಲ್ಪ ಅದು ನೆಕ್ಸ್ಟು ನನಗೇನು ಮಾಡ್ತಾರೆ ಅಂದರೆ ಬಾಯಿ ಬೀಗ ಚುಚ್ಚುತ್ತಾರೆ. ನಾನು ನಿನ್ನೆಯಿಂದ ಉಪವಾಸ ಇರೋದು ಅದೇ ಕಾರಣಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ನನಗೆ ತಾಮ್ರದ ಕಡ್ಡಿ ಬರುತ್ತಲ್ಲ, ಅದನ್ನು ಬಾಯಲ್ಲೇ ಚುಚ್ಚಿ ಈ ಕಡೆಯಿಂದ ತೆಗೆದು ಈ ಕಡೆ ಲಾಕ್ ಮಾಡೋದು, ಅದಕ್ಕೆ ಬಾಯಿ ಬೀಗ ಅಂತಾರೆ. ಕೆಲವೊಂದು ಕಡೆ ಬರೀ ಹೀಗೆ ಚುಚ್ಚಿ ಬಿಡ್ತಾರೆ, ಕೆಲವೊಂದು ಕಡೆ ತ್ರಿಶೂಲ ಇರೋದು ಚುಚ್ಚುತ್ತಾರೆ. ನಮ್ಮಲ್ಲಿ ಬಾಯಿ ಬೀಗ, ಅದನ್ನು ಲಾಕ್ ಮಾಡೋ ಅಂಥದ್ದು. ಇನ್ನು ದೇವಸ್ಥಾನದ ಹತ್ತತ್ರ ಹೊರಟರು ಸ್ನೇಹಿತರೆ. ಆದರೆ ಇಲ್ಲಿಗೆ ಲಾಸ್ಟ್ ಮಾಡಿಬಿಟ್ಟಿದ್ದಾನೆ ವೀಡಿಯೋನ. ಅಲ್ಲಿ ಹೋಗಿ ತೋರೋವರೆಗೂ ವೀಡಿಯೋ ಮಾಡೇ ಇಲ್ಲ ಅವನು. ಇನ್ನು ನೆಕ್ಸ್ಟು ಈಗ ಪುರೋಹಿತರನ್ನ ಕರ್ಕೊಂಬರ್ತಾ ಇರೋದು. ಇದು ನಮ್ಮನೆ ಈ ಕಡೆ ಮನೆ, 2 ಮನೆ ಇದೆಯಲ್ಲ, ಈ ಕಡೆ ನಮ್ಮ ಸಣ್ಣ ಮಾವಾರ ಮನೆ. ಅಲ್ಲಿ ಇವರು ಪುರೋಹಿತರು ರೆಡಿಯಾಗಿ ಬರ್ತಾ ಇರೋಂಥದ್ದು ಮನೆಗೆ. ಅಲ್ಲಿ ಅವರು ರೆಡಿಯಾಗಿ ಪೂಜೆ ಮಾಡ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಎಲ್ಲ ಒಡಪು ಹೇಳಿ ಮನೆಗೆ ಬರ್ತಾ ಇದ್ದಾರೆ. ಇದನ್ನು ಹಾಕ್ತೀನಿ, ರಿಯಲ್ ವಾಯ್ಸ್ನ ಕೇಳ್ತೀನಿ.
ಈ ರೀತಿಯಾಗಿ ನಮ್ಮನೆಗೆ ಬಂದು ನಮ್ಮನೇಲಿ ಎಲ್ಲ ಹೇಳಿ ಪೂಜೆ ಎಲ್ಲ ಮಾಡಿ ನನಗೆ ಆ ಬಾಯಿ ಬೀಗ ಚುಚ್ಚೋದೆಲ್ಲ ಚುಚ್ಚಿನೂ ಆಯಿತು. ಇಷ್ಟೆಲ್ಲ ಮಾಡಿ ಇವಾಗ ನಾವು ಫೈನಲಿ ದೇವಸ್ಥಾನಕ್ಕೆ ತನಕ ಹೋಗೋವರೆಗೂ ಹೊರಟ್ವಿ. ಈಗ ಇವು ಗಂಡು ಮಕ್ಳು ಏನಿದ್ರಲ್ಲ ಕೋರ್ ಹುಡುಗರನ್ನೆಲ್ಲ ಅವರು ಆ ದೇವ್ರನ್ನೆಲ್ಲ ಇಟ್ಟಿದ್ವಲ್ಲ ಅವಿಷ್ಟು ದೇವ್ರನ್ನ ಇಟ್ಕೊಂಡಾರೆ ನೋಡಿ. ನನ್ನ ಬಾಯಿ ಬೀಗ ಚುಚ್ಚಿದ್ರು, ನಾನು ಹೋದೆ. ನೆಕ್ಸ್ಟ್ ಹಾಕ್ತಾ ಹೋಗ್ತೀನಿ, ಅದರಲ್ಲಿ ಕಾಣ್ತೀನಿ. ಇವ್ರ ದೇವರು ಇಟ್ಕೊಂಡಿರೋರೆಲ್ಲ ಹೊರಗೆ ಬಂದರು. ಈಗ ನಾವು ದೇವಸ್ಥಾನ ಕಡೆಗೆ ಅಂತೂ ಇಂತೂ ಹೊರಟ್ವಿ. ನಮ್ಮ ಪಾಪು ಇದೆಲ್ಲ ಕೇಳ್ತಾ ಮಲ್ಲಿಗೆ ಬಿಟ್ಟ. ಇಲ್ಲಿ ನೋಡಿ ಪೂರ್ತಿ ಅವ್ನು ನಿದ್ದೆಗೆ ಹೋಗಿದ್ದಾನೆ ಇಷ್ಟೊಂದು ಗಲಾಟೆಲು. ಇನ್ನು ಇದ್ರ ನೆಕ್ಸ್ಟ್ ನಾನು ಅವರು ಏನು ಹೇಳಿದಾರಲ್ವ ಅದರದ್ದೇ ಒರಿಜಿನಲ್ಲು ವಾಯ್ಸ್ನ ಹಾಕ್ತೀನಿ. ಎಷ್ಟು ಕ್ಲಿಯರಾಗಿ ಬಂದತ್ತೋ ಗೊತ್ತಿಲ್ಲ ಸ್ನೇಹಿತರೆ, ಆದರೆ ಹಾಕ್ತೀನಿ ನೋಡಿ. ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಪೂರ್ತಿಯಾಗಿ ನೋಡಿ. ಸೃಷ್ಟಿಯಾಗಿರುವಂತ ಯಾವುದೇ ವಿಸರ್ಜನವಿನಿಂದಾಗಲಿ ಎಂದೆಂದಿಗೂ ಮರಣ ಮಾಡದಂತೆ ಹೊರಬಂದದಪ್ಪ. ಬ್ರಹ್ಮದೇವರು ಸಾವು ಸ್ವಯವಲ್ಲ, ಸಾವಿರಾರು ತಪ್ಪಿದ್ದಲ್ಲ. ಸಾಯಲೇಬೇಕು. ನೀನು ನನ್ನನ್ನು ಕುರಿತು ನಿಜವಾದ ತಪ್ಪವನ್ನು ಆಚರಿಸಿ ಸಾವನ್ನು ಬಾರದಂತ ಹೊರವನ್ನು ಬೆಳೆಸಿದೆ ಅಂತ ಬಳಿಕ ಯಾವುದೇ 84 ಲಕ್ಷ ಜೀವರಾಶಿಯಿಂದ ನಿನಗೆ ಮರಣ ಮಾಡದಿರಲಿ ಎಂಬುದಾಗಿ ಸತ್ಯಲೋಕದ ಒಡೆಯನಾಗಿರ್ತಕ್ಕಂಥ ಬ್ರಹ್ಮದೇವನ ಪಂಚಮುಂಡ್ರಾಶ ಅವನಿಷ್ಟಂತ ಹೊರವನ್ನು ಕೊಟ್ಟು ದೈವವನ್ನು ಮರೆತವರಿಗೆ ದೈವವೇ ಮೃತ್ಯುವಿನ ಸಾರ. ಇಡೀ ಬ್ರಹ್ಮಾಂಡ ದೈವ ನಮ್ಮ ಪರಶಿವ. ಪರಶಿವನ ಅರಿವು ನಿನಗೆ ಯಾವಾಗ ಮರೆಯಾಗುವುದು, ಯಾವಾಗ ಮರಣ
ನನ್ನ ದೃಷ್ಟಿಯಿಂದ ನಿನಗೆ ಎಂದೆಂದಿಗೂ ಮರಣ ಬರುವುದಿಲ್ಲ. ವರವನ್ನು ದಯಪಾಲಿಸಿ ಸತ್ಯಲೋಕಕ್ಕೆ ಬ್ರಹ್ಮದೇವ ಹೊರಟ. ದುಡಿದಿಟ್ಟ ಸಕಲ ಐಶ್ವರ್ಯ ಅಂತಸ್ತು ಸಂಪತ್ತು ಎಲ್ಲವೂ ನನ್ನದನ್ನು ಹೇಳುತ್ತೇನೆ. ಯಾವುದು ನನ್ನದು? ಒಡೆದು ಹೋಗುವ ಕಾಲಕ್ಕೆ ಒಯ್ದು ಒಣ ಹಂಟೆಯೋ ತುಳಿದು ಮುಚ್ಚುವಾಗ ನಿನ್ನ ಸಂಗಡ ಏನು ಬರುವುದು ಹೇಳು. ದುಡಿದಿಟ್ಟ ಅಂತಸ್ತು ಆಸ್ತಿ ಐಶ್ವರ್ಯ ಯಾವುದು ಬರುವುದಿಲ್ಲ. ನನಗೆ ನಿನಗೆ ಜೊತೆಗೆ ಬರುವುದು ನೀ ಮಾಡಿದ ಪುಣ್ಯದ ಕಾರ್ಯ ಪಾಪದ ಮೂಟೆ. ಇದನ್ನರಿತು ತಡ ಮಾಡದೆ ಆ ಮೃಡನ ಸೇವೆಯನ್ನು ಮಾಡುವಂತ
ಮೂರ್ತಿ ಬಸವ ಶಿವಯೋಗಿಗಳ ಕರಕಮಲ ಸಂಜಾತ ಒಂದುಗೂಡಿಸಿದಂತ ಅಸುವ ಮಹಿಮಾಶಾಲಿ ಪುಷ್ಪರೋಗವನ್ನು ಕಳೆದು ರೇಖೆಯನ್ನು ಬದಲಾಯಿಸಿದ ಬಹುರೋಗನವಂತರಿ ದಾಸೋಹ ಮೂರ್ತಿ ಪ್ರತ್ಯಕ್ಷ ಪರಮೇಶ್ವರ ವಾಸ ಕವಿ ಮಠಾಧೀಶ ಶ್ರೀ ಶಾಂತವೀರೇಶ ತಂದನೆ ಕೃಪಯಾಗುದೇ ಪುಷ್ಪರೋಗವನ್ನು ಕಳೆದು ರೇಖೆಯನ್ನು ಬದಲಾಯಿಸಿದ ಬಹುರೋಗನವಂತರಿ ದಾಸೋಹ ಮೂರ್ತಿ ಪ್ರತ್ಯಕ್ಷ ಪರಮೇಶ್ವರ ವಾಸ ಕವಿ ಮಠಾಧೀಶ ಶಾಂತವೀರೇಶ ತಂದನೆ ಕೃಪಯಾಗುದೇ ಎಲ್ಲವೂ ನನ್ನದೆಂದು ಹೇಳುತ್ತೇನೆ. ಯಾವುದು ನನ್ನದು?
ನಿನ್ನ ಸಂಗಡ ಏನು ಬರುವುದು ಹೇಳು. ಮಕ್ಕಳು ಪಡವೆಯೊಳಗೆ ದುಡಿದಿಟ್ಟ ಅಂತಸ್ತು ಆಸ್ತಿ ಐಶ್ವರ್ಯ ಯಾವುದು ಬರುವುದಿಲ್ಲ. ನಿನಗೆ ಜೊತೆಗೆ ಬರುವುದು ನೀ ಮಾಡಿದ ಪುಣ್ಯದ ಕಾರ್ಯ ಪಾಪದ ಮೂಟೆ. ತಡ ಮಾಡದೆ ಆ ಮೃಡರ ಸೇವೆಯನ್ನು ಮಾಡುವಂತ ಮೃಡರ ಸೇವೆಯನ್ನು ನೀನು ಮಾಡಿದ್ದೇ ಆದರೆ ಕಡೆ ಮೊದಲೆಲ್ಲದ ಪದವಿ ದೊರಕಬಹುದು. ಅಂಗಲಲ್ಲಿ ಮಹೇಂದ್ರ ಜಾರದಂತೆ ಕಂಡು ಬಂದ ಹೊಟ್ಟಿನ ಈ ವಿಷಯ ಸಂಸಾರದಲ್ಲಿ ದೊಡ್ಡ ಪ್ರಾಣಿಗಳ ಗುರುಲಿಂಗ ಜಂಗಮನ ಸೇವೆಯನ್ನು ತೊರೆದು ಬರೀ ಸಂಸಾರದಲ್ಲಿಯೇ ಬರುತ್ತಾರೆ. ನರಕದಲ್ಲಿ ಕವನ ವೀರಭದ್ರ ಹೌದನ್ನೇ ಅಲ್ಲವಾರಲ್ಲವನ್ನೇ ನೋಡಿದ್ರಲ್ವ ಸ್ನೇಹಿತರೆ, ಇಷ್ಟೊತ್ತು ಹೇಗಿತ್ತು ಅಂತ ಹೇಳಿ ತಿಳಿಸಿ. ಇನ್ನು ಇಲ್ಲಿ ಅಮ್ಮನ ಕಟ್ಟೆ ಅಂತ ಹೇಳ್ತೀವಿ, ಅಲ್ಲಿ ಬಂದಿದ್ದೀವಿ ನಾವು. ನಮ್ಮ ಮನೆ ಹತ್ರದಿಂದ ದೇವಸ್ಥಾನ ತನಕ ಈ ಥರ ಹೋಗೋ ಅಂಥದ್ದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದೀರಾ ಅಂದ್ಕೊಳ್ತೀನಿ. ನಾನು ನಡುವೆ ಕಂಡಿದ್ದೀನಿ ಅಲ್ಲಲ್ಲಿ ನೋಡಿ. ಇನ್ನು ಇಲ್ಲಿ ಇಷ್ಟು ಆದಮೇಲೆ ದೇವಸ್ಥಾನದ ಹತ್ರ ಹೋಗ್ತೀವಿ. ಅಷ್ಟೊಂದು ಕ್ಲಿಯರಾಗಿ ಎಲ್ಲ ವಿಡಿಯೋನು ಸಿಕ್ಕಿಲ್ಲ ಸ್ನೇಹಿತರೆ, ಸಾರಿ. ನಾನು ಹೇಳಿದ್ನಲ್ವ ಅವ್ರ ಹತ್ರ ಇವ್ರ ಹತ್ರ ಒಂದು ಸ್ವಲ್ಪ ವಿಡಿಯೋ ಇಸ್ಕೊಂಡು ನಿಮಗೆ ತೋರಿಸ್ಲೇಬೇಕು ಅಂತ ಇದನ್ನೆಲ್ಲ ತೋರಿಸಿದ್ದಂಥದ್ದು. ಇವಾಗಿಲ್ಲಿ ಬಾಳೆಕಂದನ್ನು ಇದು ಕಡಿತಾರೆ. ಹಿಂಗೆ ಈ ಥರ ಹೇಳ್ತಾ ಕತೆ ಎಲ್ಲ ಹೇಳ್ತಾ ನಮಗೆ ಏನೋ ಒಂಥರ ಖುಷಿ, ಸಮಾಧಾನ. ಇನ್ನು ನೋಡಿ ಇಲ್ಲಿ ಅದೆಲ್ಲ ಆಗುತ್ತೆ. ದೇವಸ್ಥಾನದ ಹತ್ರ ಬಂದ್ವಿ. ಇವಾಗ ಕೆಂಡನ ತುಳಿಯೋ ಅಂಥದ್ದು ನೋಡಿ. ಇಲ್ಲಿ ಕೆಂಡ ಪೂಜೆ ಮಾಡ್ತಾ ಇದ್ದಾರೆ, ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇನ್ನು ಅವರು ದೇವರು ಹಿಡ್ಕೊಂಡಿರೋರೆಲ್ಲ ಹೋದ ನಂತರ ನಾವು ಅವ್ರ ಹಿಂದೆಯೇ ಕೆಂಡ ತುಳ್ಕೊಂಡು ಹೋಗೋ ಅಂಥದ್ದು. ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನಗೆ ಎಷ್ಟು ಗೊತ್ತೋ ನಾನು ಅಷ್ಟನ್ನು ಹೇಳಿದ್ದೀನಿ. ಇಲ್ಲಿ ನೋಡಿ ಹೊರಟ್ರಲ್ವ ಕೆಂಡ ತುಳಿತಾ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ನಾನು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ನಮ್ಮ ಪಾಪದು ತಲೆ ಕೂದಲು ತೆಗ್ಸಿದ್ದಂಥದ್ದು. ಹೋಗಿ ಬರ್ತೀನಿ. ಧನ್ಯವಾದಗಳು.